ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ವಿ ಎನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 1 ಗ್ಲಾಸು ಶಾವಿಗೆ ತೊಗೊಂಡಿದ್ದೀನಿ ನಾನು. ಇದು ಬಿಳಿ ಶಾವಿಗೆ, ರವೆ ಶಾವಿಗೆ ಅಂತಾರಲ್ಲ ಅದು. ಇದನ್ನು ಲೋ ಫ್ಲೇಮಲ್ಲೇ ಉರಿಬೇಕು. ನಿಧಾನಕ್ಕೆ ಕೈ ಆಡಿಸ್ತಾ ಉರಿತಿರ್ಬೇಕು. ಸ್ವಲ್ಪ ಫ್ಲೇಮ್ ಹೈ ಮಾಡಿದ್ರೂ ಶಾವಿಗೆ ಸೀದೋಗುತ್ತೆ. ಸ್ವಲ್ಪ ಪಾತ್ರೆ ಬಿಸಿ ಆಗೋವರೆಗೆ ಅಷ್ಟೇ ಇದು ಟೈಮ್ ತೊಗೊಳುತ್ತೆ. ಆಮೇಲೆ ಬೇಗ ಹುರ್ಕೋಬೋದು ಶಾವಿಗೆನ. ಅದೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಈ ಶಾವಿಗೆನ. ತುಂಬ ಬ್ರೌನ್ ಆಗಬೇಕು. ನೋಡಿ, ಈ ಕಲರ್ ಚೇಂಜ್ ಆಗಿದೆ. ಇದು ಇನ್ನು ಸ್ವಲ್ಪ ಆಗಬೇಕು. ಬ್ರೌನ್ ಆದರೆ ಇದೇನೆಂದರೆ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಶಾವಿಗೆ ಬಿಡಿ ಬಿಡಿಯಾಗಿ ಇರುತ್ತೆ ಉಪ್ಪಿಟ್ಟು. ನೋಡಿ, ಈ ಥರ ಆಗಿದೆ. ಇಷ್ಟಾದರೆ ಸಾಕು. ನಿಮ್ಗೆ ತೋರಿಸ್ತೀನಿ ನೋಡಿ, ಹುರ್ಕೊಂಡಿರೋದು ಯಾವ ಥರ ಇದೆ ಅಂಥೇಳಿ. ಕೈಯಲ್ಲಿ ಮುಟ್ಟಿ ತೋರ್ಸೋಕೆ ಹೋದ್ ನಾನು, ಕೈ ಸುಟ್ಟು. ನೋಡಿ, ಈ ಥರ ಇದೆ ಹುರ್ಕೊಳ್ದೇ ಇರೋದು. ಹುರಿದಿರೋದು ನೋಡಿ ಎಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಈಗ ಹುರಿದಿದ್ದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಪಾತ್ರೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಇದಕ್ಕೆ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು, ಜೀರಿಗೆ, ಆಮೇಲೆ ಶೇಂಗಾ ಬೀಜ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕಡಲೆಬೇಳೆ 1 ಟೀ ಸ್ಪೂನ್ ಹಾಕ್ಕೊತೀನಿ. ನೋಡಿ, ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ ನಂತರ ಉದ್ದಿನಬೇಳೆ ಹಾಕ್ಕೊತೀನಿ 1 ಟೀ ಸ್ಪೂನಷ್ಟು, ಕರಿಬೇವು ಸೊಪ್ಪು. ಇದಕ್ಕೆ ಇನ್ನೂ ಬೇರೆ ತರಕಾರಿಗಳು ಬೇಕಾದ್ರೆ ಹಾಕ್ಕೋಬೋದು. ನಾನು ಈರುಳ್ಳಿ ಒಂದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಿರೋದ್ರಿಂದ ತರಕಾರಿನ ಕಡಿಮೆ ತೊಗೊಂಡಿದ್ದೀನಿ. ಬೇರೆ ಯಾವುದಾದ್ರೂ ಬಟಾಣಿ, ಬೀನ್ಸು ಆ ಥರದ್ದು ಕೂಡ ಹಾಕ್ಕೋಬೋದು ನೀವು. ನಾನು ಕ್ಯಾರೆಟ್ ಮಾತ್ರ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕಿದೆಲ್ಲನೂ. ಫ್ರೈ ಆದ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಈ 2 ಹಸಿಮೆಣ್ಸಿನ್ಕಾಯಿನ ದಪ್ಪದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಎತ್ತಿಡೋಕೆ ಈಸಿ ಆಗುತ್ತೆ ಅಂತೇಳಿ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡಿದ್ದೀನಿ. ರುಚಿ ಬೇಕಾಗೋಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗ ಶಾವಿಗೆ ತೊಗೊಂಡಿರೋ ಗ್ಲಾಸಲ್ಲಿನೇ 1.5 ಗ್ಲಾಸಷ್ಟು ನೀರು ಹಾಕ್ಕೊತೀನಿ ನಾನು. ನೋಡಿ, 1.5 ಗ್ಲಾಸು. ನಿಮ್ಗೆ ತುಂಬ ಬಿಡಿ ಬಿಡಿಯಾಗಿ ಉದುರಾಗಿ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ನೀರು. ಅದು ತುಂಬ ಬ್ರೌನಿಶ್ ಆಗಿ ಹುರಿದಿರೋದ್ರಿಂದ ಶಾವಿಗೆ ನೀರು 1.5 ಗ್ಲಾಸಷ್ಟೇ ಹಿಡಿಯುತ್ತೆ. ನೋಡಿ, ಮುಚ್ಚಿಟ್ಟು ಬೇಯಿಸ್ಬೇಕು. ನೀರು ಕುದಿ ಹತ್ತಿದ ನಂತರ ಶಾವಿಗೆ ಹುರಿದಿಟ್ಕೊಂಡಿರೋ ಶಾವಿಗೆನ ಈ ಥರ ನಿಧಾನಕ್ಕೆ ಎಲ್ಲ ಕಡೆ ಹರಡಿರೋ ಥರ ಹಾಕ್ಕೋಬೇಕು. ಒಂದೇ ಕಡೆ ಸುರಿದ್ರೆ ಸ್ವಲ್ಪ ಇದಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ನಿಧಾನ ಲೋ ಫ್ಲೇಮಲ್ಲೇ ಮಾಡ್ತಾ ಇರೋದು ಇದು. ಸುಮ್ಮನೆ ಉರಿ ಜಾಸ್ತಿ ಇಟ್ಟು ಮಾಡಿದ್ರೆ ಶಾವಿಗೆ ಜಾಸ್ತಿ ಹುರಿದಿರೋದ್ರಿಂದ ಅದು ಬೇಯೋದಿಲ್ಲ ಒಳಗಡೆ. ಅದಕ್ಕೋಸ್ಕರ ನಿಧಾನ ಉರಿಗೇ ಮಾಡ್ತಾಯಿದ್ದೀನಿ ಲೋ ಫ್ಲೇಮಲ್ಲಿ. ನೋಡಿ, ಮುಚ್ಚಿಟ್ಟು 1 ನಿಮಿಷ ಆದ ನಂತರ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಬೇಯಬೇಕಲ್ವ ಶಾವಿಗೆ, ಅದಕ್ಕೋಸ್ಕರ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಳ ಮುಚ್ಚಿ ಇನ್ನೊಂದು ನಿಮಿಷ ಬೇಯಿಸ್ಕೋಬೇಕು. ಎಲ್ಲನೂ ನೀಟಾಗಿ ಮಾಡಿಬಿಟ್ಟು ಮುಚ್ಚಿಟ್ಟು ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳಿ. ಇದು ತುಂಬ ಟೈಮೇನು ತೊಗೊಳೋದಿಲ್ಲ. ನೋಡಿ, ಈ ಥರ ಆಗಿದೆ. ನೀವೆಲ್ಲರೂ ಶಾವಿಗೆ ಉಪ್ಪಿಟ್ಟು ಮಾಡಿರ್ತೀರ. ಈ ಥರದಲ್ಲಿ ಒಂದು ಸರ್ತಿ ಮಾಡಿ ನೋಡಿ, ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಾವಿಗೆ ಬಾತ್ ಮಾಡಿ ನೋಡಿಬಿಟ್ಟು ಚೆನ್ನಾಗಿತ್ತಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ನನಗೆ ನೀವು ಒಂದು ಕಮೆಂಟಿಂದ ನನಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಎನ್ಕರೇಜ್ ಬರುತ್ತೆ. ಅದಕ್ಕೋಸ್ಕರ ನೋಡಿ, ಫೈನಲಿ ರೆಡಿ ಆಗ್ತಾ ಬಂದಿದೆ ಉಪ್ಪಿಟ್ಟು. ಈಗ ಒಂದು ಅರ್ಧ ನಿಂಬೆಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೀನಿ. ಈಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಟೊಮೊಟೊ ಹಾಕ್ಕೊಂಡಿಲ್ಲ, ಬೇಕಾದ್ರೆ ಹಾಕ್ಕೋಬೋದು ನೀವು. ನಿಂಬೆಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿ ಇನ್ನೇನು ರೆಡಿ ಆಯಿತು ಶಾವಿಗೆ ಉಪ್ಪಿಟ್ಟು. ನೋಡಿ, ಯಾವ ಥರ ಬಿಡಿಯಾಗಿದೆ, ಆದರೂ ಒಂದಕ್ಕೊಂದು ಅಂಟಿಲ್ಲ. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡಿ, ಒಂದಕ್ಕೊಂದು ಬಿಡಿಯಾಗಿ ಹೆಂಗೆ ಇದೆ. ತಣ್ಣಗಾದರೂ ಕೂಡ ಇದೇ ರೀತಿಯೇ ಇದೆ. ನೋಡಿ, ಬಿಡಿಯಾಗಿಯೇ ಇದೆ ಉಪ್ಪಿಟ್ಟು. ಫ್ರೆಂಡ್ಸ್, ಮಾಡಿ ನೋಡಿ ನೀವು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.